ಆನೇಕಲ್ ತಾಲೂಕಿನ ಬ್ಯಾಗಿಡದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಂಪ ಒಡೇರನಹಳ್ಳಿ ಗ್ರಾಮದಲ್ಲಿ ದಸರಾ ಹಬ್ಬದ ಪ್ರಯುಕ್ತವಾಗಿ ಆಯೋಜಿಸಲಾಗಿದ್ದ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಗ್ರಾಮಸ್ಥರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ನೆರವೇರಿತು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಬ್ಯಾಗಿಡದೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚಂದ್ರಶೇಖರ್ ಅವರು ವಹಿಸಿದರು. ಇನ್ನು ದಸರಾ ಹಬ್ಬದ ಅಂಗವಾಗಿ ಗ್ರಾಮಕ್ಕೆ ವಿದ್ಯುತ್ ದೀಪಗಳಿಂದ ಅಲಂಕೃತ ಮಾಡಲಾಗಿತ್ತು. ಇನ್ನು ವಿಶೇಷವಾಗಿ ಬಸಪ್ಪನನ್ನು ಕರೆತಂದು ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಹಾಗೆಯೇ ಚಂಡಿವಾದ್ಯ ಕಾರ್ಯಕ್ರಮ, ಬಸವೇಶ್ವರ ದೇವಾಲಯದಲ್ಲಿ ಸ್ವಾಮಿಗೆ ಹಾಗೂ ದೇವಾಲಯಕ್ಕೆ ವಿಶೇಷ ಅಲಂಕಾರ, ವಿಶೇಷ ಪೂಜೆ, ಅನ್ನದಾಸೋಹ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಯುವ ನಾಯಕರಾದ ದೊಡ್ಡ ಹಗಡೆ ಹರೀಶ್ ಗೌಡರು, ನರಸಿಂಹ, ವಸಂತ, ರವಿಕುಮಾರ್, ಆನಂದ್, ಪಟೇಲ್, ಮೂರ್ತಿ, ಕಿರಣ್, ಕೆಂಪಣ್ಣ, ಪರಮೇಶ್, ಮಂಜಣ್ಣ, ಕೆ ಮಂಜು, ಕೇಶವ, ಶಂಕರ್, ಮರಿಯಪ್ಪ, ಪಟೇಲ್, ವಸಂತ್, ರಾಜ್, ಮುರಳಿ, ಮಹದೇವ್, ವೇಣು, ಮುನಿರಾಜು, ಗಗನ್, ಆಕಾಶ್, ವಿಕಾಸ್, ಕೆಂಪ ಒಡೇರನಹಳ್ಳಿ ಗ್ರಾಮಸ್ಥರು ಭಾಗವಹಿಸಿದರು.
ಈ ಬಸವೇಶ್ವರ ಒಂದು ಹೆಸರಲ್ಲಿ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರೂ ಭಾರಿ ಯಶಸ್ವಿ ಆಗುತ್ತೆ. ಮತ್ತು ನಮ್ಮ ಬಸವಣ್ಣವರ ಒಂದು ಆಶೀರ್ವಾದ ಮತ್ತು ಅವರ ಶಕ್ತಿ ಭಾರಿ ಅಪಾರ. ಹಾಗಾಗಿ ಈ ಸಾರಿ ದಸರಾ ಈ ಕಾರ್ಯಕ್ರಮ ಈ ಥರ ಆಗ್ತದೆ ಅಂತ ಕೂಡ ನಮ್ಗೆ ಯಾರಿಗೂ ಅನಿಸಿರಲಿಲ್ಲ. ಇದು ಈ ಥರ ಒಂದು ಲೈಟಿಂಗ್ ಅರೇಂಜ್ಮೆಂಟ್ ಆಗ್ಬೋದು, ಈ ಥರ ಒಂದು ವಾದ್ಯ, ಈ ಥರ ದಸರಾ ಒಂದು ವಿಜಯದಶಮಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಮ್ಮ ಊರಿನ ಗ್ರಾಮಸ್ಥರು ಮತ್ತು ಎಲ್ಲ ಹುಡುಗರು ಎಲ್ಲ ಸೇರಿ ಈ ಥರ ಒಂದು ಕಾರ್ಯಕ್ರಮ ಮಾಡೋಣ ಅಂತೇಳಿ ಬರೀ ಒಂದು ದಿನದಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೆವು. ಇವತ್ತು ಭಾರಿ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಮೂಡಿ ಬಂದಿದೆ. ಆದರೆ ನಮ್ಮೂರಲ್ಲಿ ಪ್ರತಿಯೊಂದು ಮನೆಯಿಂದ ಪ್ರತಿಯೊಂದು ಗ್ರಾಮಸ್ಥರು ಯಾವುದೇ ಒಂದು ಕಾರ್ಯಕ್ರಮವಾಗಲಿ ಭಾರಿ ವಿಶೇಷವಾಗಿ ಅದಕ್ಕೆ ಒಂದು ವಿಧೇಯಪೂರ್ವಕವಾಗಿ ಒಂದು ಸಹಕಾರವನ್ನು ಕೊಡ್ತಾರೆ. ಹಾಗಾಗಿ ನಾವು ಈ ಗ್ರಾಮಸ್ಥರಲ್ಲಿ ನಾವು ಕೇಳ್ಕೊಳ್ಳೋದೇನಂತಂದರೆ, ಯಾವಾಗಲೂ ನಮ್ಮ ಗ್ರಾಮದಲ್ಲಿ ಈ ಕಾರ್ಯಕ್ರಮಗಳು ಈ ಥರ ಆಗ್ತಾ ಇದ್ರೆ ಇದೇ ಸಹಕಾರ ಇರಲಿ ಅಂತೇಳಿ ನಮ್ಮ ಗ್ರಾಮಸ್ಥರಲ್ಲಿ ನಾನು ಕೇಳ್ಕೊಳ್ತೀವಿ. ಆದರೆ ಇಲ್ಲಿ ನಮ್ಮ ಗ್ರಾಮದಲ್ಲಿ ಏನಪ್ಪ ಅಂದರೆ ಒಂದೇ ಒಂದು ವಿಶೇಷ, ಯಾವುದೇ ಒಂದು ಕಾರ್ಯಕ್ರಮವಾಗಲಿ ನಾವು ರಾಜಕೀಯ ವ್ಯಕ್ತಿಯಾಗಿ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಲ್ಲ. ಎಷ್ಟೇ ಒಂದು ರಾಜಕೀಯ ಏನೇ ಇರಲಿ, ಒಂದು ಕಾರ್ಯಕ್ರಮ ಅಂತ ಬಂದಾಗ ನಾವೆಲ್ಲ ಒಂದು ಅಣ್ಣತಮ್ಮಂದರಾಗಿ ನಾವು ಒಂದು ಕಾರ್ಯಕ್ರಮವನ್ನು ನಾವು ನಡೆಸ್ತೀವಿ. ಆದರೆ ಯಾವುದೇ ಒಂದು ಕಾರ್ಯಕ್ರಮ ಇಲ್ಲಿ ಗಂಟ ನಡೆದಿರೋದ್ರಲ್ಲಿ ಯಾವತ್ತೂ ಏನೂ ನಮಗೇನು ತೊಂದರೆ ಆಗಿಲ್ಲ. ಯಾಕಂದರೆ ಬಸವೇಶ್ವರ ಒಂದು ಆಶೀರ್ವಾದ ಸಂಪೂರ್ಣ ನಮ್ಮ ಊರಿನ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರ ಮೇಲೆ ಸದಾ ಯಾವಾಗಲೂ ಇರ್ತದೆ ಅಂತ ಹೇಳ್ತಾ ನಾನು ಒಂದು ಪಟ್ಟಳ್ಳಿ ಗ್ರಾಮದಲ್ಲಿ ಬಸವೇಶ್ವರ ಸ್ವಾಮಿ ನೇತೃತ್ವದಲ್ಲಿ ಆ ಕಾರ್ಯಕ್ರಮಗಳೆಲ್ಲ ನಡೀತದೆ. ಚೆನ್ನಾಗಿ ಹಮ್ಮಿಕೊಂಡು ಎಲ್ಲ ಹುಡುಗರು, ಎಲ್ಲ ದೊಡ್ಡವರು, ಹಿರಿಯರು ಅವರೆಲ್ಲ ಸೇರಿ ಮಾಡ್ತಾಯಿದ್ದಾರೆ. ಅವ್ರಿಗೆ ಆಯಸ್ಸು ಆರೋಗ್ಯ ಒಳ್ಳೇದು ಕೊಡಲಿ ಅಂತ ಕೋರ್ತಾ ಇದ್ದೀನಿ. ಈ ನಮ್ಮ ಕೆಂಪೋಟಲ್ಲಿ ಇತಿಹಾಸದಲ್ಲೇ ಈ ಥರ ಒಂದು ಕಾರ್ಯಕ್ರಮ ಯಾರೂ ಮಾಡಿಲ್ಲ. ಶೇಖರ್ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ, ಹರೀಶಣ್ಣ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ. ನಮಗೆ ತುಂಬ ಖುಷಿಯಾಗಿದೆ. ನಮ್ಮ ಗ್ರಾಮಸ್ಥರು ಅಂತ ತುಂಬ ಖುಷಿಯಾಗಿದ್ದಾರೆ. ಆಯಿತಾ, ನಾನು ಇಷ್ಟೆಲ್ಲಕ್ಕೆ ಇಷ್ಟಪಡ್ತೀನಿ. ನವರಾತ್ರಿಯ ಪ್ರಯುಕ್ತ ನಮ್ಮ ಬ್ಯಾಗಡದನಹಳ್ಳಿ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯ ಕೆಂಪೋಡಹಳ್ಳಿ ಗ್ರಾಮದಲ್ಲಿ ಒಂದು ಇತಿಹಾಸ ಸೃಷ್ಟಿ. ಇದೊಂದು ಮೊದಲನೇ ಬಾರಿಗೆ ಗ್ರಾಮಸ್ಥರೆಲ್ಲರೂ ಸೇರಿ ಈ ಒಂದು ಗ್ರಾಮದಲ್ಲಿ ಭಾಳ ಶಕ್ತಿ ದೇವರಾದಂಥ, ಭಾಳ ಮಹಿಮೆ ಇರತಕ್ಕಂಥ ಭಗವಂತನಾದಂಥ ಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತೊಂದು ಚಂಡಿ ವಾದ್ಯವನ್ನು ತರಿಸಿ ಮತ್ತು ಸಾಕ್ಷಾತ್ ಬಸವೇಶ್ವರನ ಮೆರವಣಿಗೆ ಮಾಡಿ ಊರಿನಲ್ಲಿ ಎಲ್ಲರೂ ಸೇರಿ ಈ ಒಂದು ನವರಾತ್ರಿ ಮಹೋತ್ಸವವನ್ನು ಆಚರಣೆ ಮಾಡಿದ್ದಾರೆ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ಮತ್ತು ಈ ಊರಿನಲ್ಲಿ ವಿಶೇಷವಾಗಿ ವ್ಯವಸಾಯನ ನಂಬಿಕೊಂಡು ಜೀವನ ಮಾಡ್ತಾ ಇರ್ತಂಥ ಜನ ಭಾಳಷ್ಟು ಜನ ಇದ್ದಾರೆ. ಆ ಎಲ್ಲ ಭಗವಂತ ಬಸವೇಶ್ವರ ಸ್ವಾಮಿ ರೈತಾಪಿ ಜನಕ್ಕೆ ಎಲ್ರಿಗೂ ಒಳ್ಳೇದು ಮಾಡಲಿ. ಆಮೇಲೆ ಬಹುತೇಕ ಎಲ್ಲ ನಮ್ಮ ತೋಟಗಳು ಕೂಡ ಇದೇ ಗ್ರಾಮದ ಇಲ್ಲಿರೋದ್ರಿಂದ ನಾನು ಈ ಗ್ರಾಮದ ಒಬ್ಬ ಸದಸ್ಯನು ಅಂತ ನಾನು ಭಾವಿಸಿ, ಅವರು ಕೂಡ ಎಲ್ಲರೂ ಯಾವಾಗಲೂ ಕೂಡ ನನ್ನ ಈ ಗ್ರಾಮದ ಒಬ್ಬ ಪ್ರಜೆಯಾಗಿ ಸ್ವೀಕರಿಸಿದ್ದಾರೆ. ನಮ್ಮ ಎಲ್ಲ ಕೆಂಪೋಟಹಳ್ಳಿ ಗ್ರಾಮಸ್ಥರು ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ಭಗವಂತ ತಾಯಿ ಒಳ್ಳೇದು ಮಾಡಲಿ, ಚಾಮುಂಡೇಶ್ವರಿ ತಾಯಿ ಒಳ್ಳೇದು ಮಾಡಲಿ, ಅದೇ ರೀತಿ ಬಸವೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವರ್ಷ ಎಲ್ಲ ಒಳ್ಳೆ ಮಳೆ ಬೆಳೆ ಬರಲಿ. ಇಲ್ಲ ನಮ್ಮ ಇಡೀ ತಾಲೂಕಿನ ಜನತೆಗೆ ಹಾಗೂ ವಿಶೇಷವಾಗಿ ಗ್ರಾಮ ಪಂಚಾಯತ್ ನಮ್ಮ ಬ್ಯಾಗಡನಹಳ್ಳಿ ಗ್ರಾಮ ಪಂಚಾಯತ್ ಜನರಿಗೆ ಎಲ್ರಿಗೂ ಕೂಡ ನಾನು ಇದೇ ಸಂದರ್ಭದಲ್ಲಿ ದಸರಾ ಮಹೋತ್ಸವದ ಶುಭಾಶಯಗಳು ಹೇಳ್ತಾ, ನಾಳೆ ಜಂಬೂ ಸವಾರಿ ಇದೆ ಆನೇಕಲ್ನಲ್ಲಿ. ದಯವಿಟ್ಟು ಎಲ್ಲರೂ ಬಂದು ಆ ಜಂಬೂ ಸವಾರಿಯನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮಾಧ್ಯಮ ಮುಖಾಂತರ ಮನವಿ ಮಾಡ್ತಾ ಮಾತು ಮುಗಿಸ್ತಾ, ಜೈ ಭುವನೇಶ್ವರಿ, ಜೈ ಬಸವೇಶ್ವರ. ನಮ್ಮ ಬ್ಯಾಡದನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೆಂಪೋಡರಹಳ್ಳಿ ಗ್ರಾಮದಲ್ಲಿ ಏನು ಈ ದಸರಾ ಪೂಜಾ ಕಾರ್ಯಕ್ರಮವನ್ನು ನಮ್ಮ ಸ್ವಗ್ರಾಮ ಆದಂಥ ಮತ್ತು ನಮ್ಮ ಗ್ರಾಮ ದೇವತೆ ಬಸವೇಶ್ವರ ಅವರ ಒಂದು ಮೆರವಣಿಗೆ ಕಾರ್ಯಕ್ರಮವನ್ನು ಎಲ್ಲ ಗ್ರಾಮಸ್ಥರು ಮತ್ತು ಎಲ್ಲ ಆತ್ಮೀಯರು ಮತ್ತು ಇದೇನು ಚಂಡಿ ವಾದ್ಯವನ್ನು ನೆರವೇರಿಸಿಕೊಡೋ ಮುಖಾಂತರವಾಗಿ ಏನು ಕೆಂಪೋಡಹಳ್ಳಿ ಗ್ರಾಮದ ನಮ್ಮ ನರಸಿಂಹಣ್ಣವರು, ರವಣ್ಣವರು, ಆಮೇಲೆ ವಸಂತಣ್ಣವರು, ನಮ್ಮ ಮಾಧವಣ್ಣವರು ಮತ್ತು ನಮ್ಮ ಪಟೇಲ್ರು ಕುಟುಂಬಸ್ಥರು, ನಮ್ಮ ಮಂಜಣ್ಣವರು, ಆಮೇಲೆ ನಮ್ಮ ಅಣ್ತಮ್ಮರಾದಂಥ ಮುನ್ರಾಜಣ್ಣು, ಆನಂದು,
ಕಿರಣ್, ಆಮೇಲೆ ನಮ್ಮ ಗೌಡ್ರಾದಂಥ ಕಿರಣ್, ಮಂಜುನಾಥ್, ಇನ್ನೂ ನಮ್ಮ ಹೇಮಣ್ಣು, ಮುರಳಿ, ಇನ್ನೂ ಸಾಕಷ್ಟು ಜನರ ಸಹಕಾರ ಮತ್ತು ಎಲ್ಲರೂ ಒಟ್ಟುಗೂಡಿ ಒಂದು ಅಣ್ತಮ್ಮಂದ್ರ ಥರ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಒಟ್ಟುಗೂಡಿ ಮಾಡಿರೋದು ಎಲ್ಲ ಸಹಕಾರದಿಂದ ಆಗೈತೆ. ತುಂಬ ಸಂತೋಷ ಆಗ್ತೈತೆ. ಪ್ರತಿ ವರ್ಷವೂ ಇದೇ ಥರ ಈ ಕಾರ್ಯಕ್ರಮ ನೆರವೇರಲಿ ಅಂತ ಹೇಳ್ತಾ ಈ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ.